ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸೋದರ ಸ್ಟ್ಯಾನಿ ಪಿಂಟೋ. ಇನ್ನೊಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ. ಆನೂರಿನಲ್ಲಿ 3 ಜನ ನಮ್ಮ ಕ್ರೈಸ್ತ ಬಾಂಧವರ ಅಮಾಯಕರ ಒಂದು ಕೊಲೆಯಾಗಿದೆ. ಈ ಪ್ರಕರಣ ಇಡೀ ರಾಜ್ಯಕ್ಕೆ ತಿಳಿದಿದೆ. ಇದರ ಕುರಿತಾಗಿ ನಿನ್ನೆ ಚಾಮರಾಜನಗರ ಜಿಲ್ಲೆಯೂ ಕೂಡ ಭೇಟಿ ನೀಡಿದ್ದೆ. ಇದರ ಕುರಿತ ಸಂಕ್ಷಿಪ್ತ ವಿಡಿಯೋವನ್ನು ಆದಷ್ಟು ಬೇಗ ನಾನು ತಿಳಿಸ್ತೀನಿ. ಮುಖ್ಯವಾಗಿ ನಮ್ಮ ಸಮುದಾಯದ ನಾಯಕರಿಗೆ ಮನವಿ ಮಾಡಿಕೊಂಡಿದ್ದೆ ವಿಡಿಯೋ ಮೂಲಕ ಸ್ಥಳಕ್ಕೆ ಭೇಟಿ ನೀಡಿ ಅಂತೇಳಿ. ಅದರಲ್ಲಿ ನಮ್ಮ ಐವನ್ ಡಿಸೋಜರವರು MLC ಐವನ್ ಡಿಸೋಜರವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ನಿಜವಾಗಿ ಭಾಳ ಸಂತೋಷ. ನಮ್ಮ ಮನವಿಯನ್ನು ತಗೊಂಡು ಅವರು ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ದು ಭಾಳ ಸಂತೋಷ ಇದೆ. ಅಲ್ಲಿ ಹೋಗಿ ಅಂತ್ಯಕ್ರಿಯೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ವಿಡಿಯೋನು ಕೂಡ ನಾನು ಹಾಕ್ತಾಯಿದ್ದೀನಿ. ದೇವರವ್ರನ್ನ ಆಶೀರ್ವಾದ ಮಾಡಲಿ. ಸಮುದಾಯದಲ್ಲಿ ಎಲ್ಲೇ ತೊಂದರೆ ಆದರೂ ಕೂಡ ನಮ್ಮ ಐವನ್ ಡಿಸೋಜ ಸರ್ ಅವರು ಧ್ವನಿ ಎತ್ತುತ್ತಾರೆ, ನಿಲ್ತಾರೆ. ಪರಿಷತ್ತಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ. ಇಂಥ ನಾಯಕರು ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಏನು ಆನೂರಿನಲ್ಲಿ ನಡೆದ ಒಂದು ಘಟನೆಯ ಕುರಿತಾಗಿ ಸಂಪೂರ್ಣವಾಗಿ ಅದರ ಬಗ್ಗೆ ನಾನು ಕೂಲಂಕುಷವಾಗಿ ನಾನು ಮಾತಾಡಿದ್ದೀನಿ. ಮತ್ತು ಆ ಫ್ಯಾಮಿಲಿ ಹತ್ರ, ಆ ಕುಟುಂಬದವ್ರ ಹತ್ರ ಇಂಟರ್ವ್ಯೂ ಮಾಡಿದ್ದೀವಿ. 3 ಕುಟುಂಬದ ಬಳಿ ಇಂಟರ್ವ್ಯೂ ಮಾಡಿದ್ದೀವಿ, ಗ್ರಾಮಸ್ಥರ ಬಳಿ ಇಂಟರ್ವ್ಯೂ ಮಾಡಿದ್ದೀನಿ. ಅದೆಲ್ಲವೂ ಕೂಡ ರೋಚಕವಾದದ್ದು. ಅಲ್ಲಿ ನಡೆದಿರುವ ಒಂದು ಸಂಗತಿ ಏನಿದೆ, ಒಂದು ಆನೂರಿನಲ್ಲಿ ನಿಜವಾಗಿ ಕೂಡ ಅದು ಬೆಚ್ಚಿ ಬೀಳಿಸುವಂಥ ಸಂಗತಿ. ಎಷ್ಟು ಶುದ್ಧ ಸುಳ್ಳಿದೆ ಈ ಸಾಮಾಜಿಕ ಜಾಲತಾಣದಲ್ಲಿ ಬರೋದು. ಈ ಕುಟುಂಬದ ವಿರುದ್ಧವಾಗಿ ಮಾಡಿರೋ ಷಡ್ಯಂತ್ರಗಳು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ ಯಾವುದೋ ವಿಡಿಯೋಗಳನ್ನು ನೋಡಿ ಸಂಶಯ ವ್ಯಕ್ತಪಡಿಸಬೇಡಿ. ಸರಿಯಾದ ಒಂದು ದಾಖಲೆ ಸಮೇತ ಒಂದು ವಿಡಿಯೋಗಳನ್ನು ನಾವು ಹಾಕಿರ್ತೀವಿ. ಅದನ್ನು ನಮ್ಮ KCS ಮೀಡಿಯಾ ಚಾನಲಲ್ಲಿ ನೀವು ನೋಡ್ಬೋದು. ಥ್ಯಾಂಕ್ ಯು. ಧರ್ಮಗುರುಗಳೇ, ಈ ಭಾಗದ ಎಲ್ಲ ಕ್ರೈಸ್ತ ಧರ್ಮದ ಅನುಯಾಯಿಗಳೇ, ಮೃತರ ಕುಟುಂಬದ ದುಃಖದಿಂದ ನರಳುತ್ತಿರುವಂಥ ಎಲ್ಲ ಕುಟುಂಬದ ಸದಸ್ಯರೇ ಮತ್ತು ಬಂಧುಗಳೇ, ಅತ್ಯಂತ ನೋವಿನಿಂದ ಇಟ್ಟು ನಾವು ನಿಮ್ಮ ಜೊತೆ ಮಾತಾಡಲಿಕ್ಕೆ ಗುಂಡಿಕ್ಕಿ ಕೊಂದಿರ್ತಕ್ಕಂಥ ವಿಚಾರ ನಾನು ಮಂಗಳೂರಿನಲ್ಲಿ ಇರಬೇಕಾದ್ರೆ ತಿಳಿಯಿತು. ಮಾಧ್ಯಮದ ಸತ್ಯಾಸತ್ಯತೆಗಿಂತ ಇಲ್ಲಿ ಬಂದು ಅವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿ ಒಂದು ತನಿಖೆಯನ್ನು ನಡೆಸಿ ಆಗಿರ್ತಕ್ಕಂಥ ತೊಂದರೆಗೆ ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ನ್ಯಾಯಯುತವಾದಂಥ ಒಂದು ತನಿಖೆ ಆಗಿ ಆ ಕುಟುಂಬದ ಸದಸ್ಯರಿಗೆ ಮತ್ತು ಮೃತ ಆತ್ಮಗಳಿಗೆ ಶಾಂತಿ ಸಿಗುವಂತೆ ಮಾಡುವುದೇ ನಾನು ಇಲ್ಲಿ ಬಂದಿರತಕ್ಕಂಥ ಉದ್ದೇಶ. ಆಕ್ರೋಶದಿಂದ ಬಹಳಷ್ಟು ಘಟನೆಗಳನ್ನು ನೋಡಿದ್ದೇನೆ. ಆಕ್ರೋಶ ಎಷ್ಟೋ ಇರಬಹುದು, ಆದರೆ ಜೀವಗಳನ್ನು ಮತ್ತೆ ತರಲಿಕ್ಕೆ ಆಗೋದಿಲ್ಲ. ಅರಣ್ಯ ಅಧಿಕಾರಿಗಳು ಇಲ್ಲ ನಮಗೆ ಹಾಗೆ ಆಯಿತು ಹೀಗೆ ಆಯಿತು, ಅವರು ಕಾನೂನು ಕಾಯ್ದೆಯನ್ನು ಉಲ್ಲಂಘಿಸಿ 3 ಜನರ ಮೇಲೆ ಗುಂಡನ್ನು ಹಾರಿಸಿದ್ದಾರೆ. ಜೀವವನ್ನು ಬಲಿ ತೆಗೆದುಕೊಳ್ಳುವಂಥ ಯಾವ ಅವಶ್ಯಕತೆಯೂ ಅಲ್ಲಿ ಇರಲಿಲ್ಲ. ಇದು ನನ್ನ ಸ್ಪಷ್ಟವಾದಂಥ ತೀರ್ಮಾನ. ಅಲ್ಲಿ ಜೀವ ಬಲಿ ತೆಗೆದುಕೊಳ್ಳುವಂಥದ್ದು ಏನೂ ಅವಶ್ಯಕತೆ ಇರಲಿಲ್ಲ. ದೊಡ್ಡ ದೊಡ್ಡ ವಿಚಾರಗಳು ನಡೀತವೆ. ಅವರು ಎಲ್ಲಿ ಶೂಟ್ ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನು ತಿಳಿದುಕೊಂಡೇ ಮಾಡಬೇಕಿತ್ತು ಹೊರತು ಅವರ ಗಡಿ ರೇಖೆಯನ್ನು ಮೀರಿ ಮಾಡಿದ್ದಾರೆ. ಹಾಗಾಗಿ ನಾನು ಒತ್ತಾಯ ಮಾಡ್ತೇನೆ, ಇದು ಮ್ಯಾಜಿಸ್ಟ್ರೇರಿಯಲ್ ಇನ್ಕ್ವೈರಿ ಈಸ್ ನಾಟ್ ದಿ ಸೊಲ್ಯೂಷನ್. ನಾನು ಹೇಳ್ತೇನೆ, ಇದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು. SIT ಇಮಿಡಿಯೇಟ್ ಆಗಿ ಮಾಡಬೇಕು. SIT ಮಾಡಿದ್ರೇ ತುರ್ತಾಗಿ ಹೇಗೆ, ಏನು, ಯಾವ ಸಂದರ್ಭದಲ್ಲಿ ಆಯಿತು, ಯಾಕಾಗಿ ಆಯಿತು, ಯಾರು ತಪ್ಪಿಗಸ್ತಾರೆ, ಇದು ಇಮ್ಮಿಡಿಯೇಟ್ ಆಗಿ ಜನರ ಮುಂದೆ ಇಡುವಂಥ ಕೆಲಸ. ಕ್ರೈಸ್ತ ಸಮುದಾಯ ಶಾಂತಿಯುತವಾದಂಥ ಸಮುದಾಯ, ಪ್ರೀತಿ ಮಾಡುವಂಥ ಸಮುದಾಯ, ಸಮಾಜದಿಂದ ಪಡೆದದಕ್ಕಿಂತ ಜಾಸ್ತಿ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಮುದಾಯ ಇದ್ದರೆ ಅದು ಕ್ರೈಸ್ತ ಸಮುದಾಯ. ನಾವು ಯಾರನ್ನ ಕೆಡಕು ಬಯಸೋದಿಲ್ಲ, ಅನ್ಯಾಯ ಮಾಡೋದಿಲ್ಲ. ಆದರೆ ಇವತ್ತು ಏನು ನಮ್ಮ ಸಮುದಾಯದವರು ಆ ಒಂದು ಈ ಘಟನೆಯ ಬಗ್ಗೆ ಹೋರಾಟ ಮಾಡಿದ್ದಾರೆ, ಅದು ಅವರ ಮನಸ್ಸಿನ ಭಾವನೆಗಳನ್ನು ತಿಳಿಸುವ ಉದ್ದೇಶ ಹೊರತು ಯಾವುದೇ ಅನ್ಯಾಯ ಮಾಡ್ತಕ್ಕಂಥದ್ದಲ್ಲ. ಹಾಗಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವುದಿರ್ಬೋದು. ನಾನು ಮುಖ್ಯಮಂತ್ರಿಗಳ ಜೊತೆ ಇದನ್ನು ವಿಸ್ತಾರವಾಗಿ ಮಾತಾಡಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ನಮ್ಮ ಅಧ್ಯಕ್ಷರಾದ PK ಹರಿಪ್ರಸಾದ್ ಜೊತೆ ಮಾತಾಡಿ ಮತ್ತು ಇಲ್ಲಿ ಆಗಿರ್ತಕ್ಕಂಥ ವಿಚಾರ ಗಮನಕ್ಕೆ ತಂದು
ನಮ್ಮ ಸಮುದಾಯದ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಅವರ ಗಮನಕ್ಕೂ ನಾನು ತಂದಿದ್ದೆ. ಅವರು ಹೇಳಿದ್ದಾರೆ ನ್ಯಾಯಬದ್ಧವಾದಂಥ ತನಿಖೆ ಆಗಬೇಕು, ಮಾನವೀಯತೆಯ ದೃಷ್ಟಿಯಲ್ಲಿ ಏನು ಪರಿಹಾರ ಕೊಡಬೇಕೋ 5 ಲಕ್ಷ ರೂಪಾಯಿ ಪರಿಹಾರ ಕೊಡೋದು ಸಾಮಾನ್ಯ ಘಟನೆಗಳು ನಡೆದಾಗ. ಆದರೆ ಇದು ಇಂಥ ಘಟನೆಗಳು ನಡೆದಾಗ ಅವರಿಗೆ ಹೆಚ್ಚಿನ ಒಂದು ಪರಿಹಾರವನ್ನು ಕೊಡಬೇಕು. ಇದು ನನ್ನ ಒತ್ತಾಯ ಇದೆ. ಬೇರೆ ಬೇರೆ ಘಟನೆಗಳಲ್ಲಿ ನಾವು ಕೊಟ್ಟಿದ್ದೇವೆ. ಹಾಗಾಗಿ ಆ ಕುಟುಂಬ ಬಡಸ್ತ ಕುಟುಂಬ ಒಬ್ಬರಿಗೂ ಎದ್ದು ನಿಲ್ಲಕ್ಕೆ ಜೀವವನ್ನು ಕಳೆದುಕೊಂಡಾಗ ಆ ಕುಟುಂಬದ ಜವಾಬ್ದಾರಿಯು ಸರ್ಕಾರ ವಹಿಸಿಕೊಳ್ಬೇಕಾಗ್ತದೆ. ಮಾನವೀಯತೆಯ ದೃಷ್ಟಿಯಿಂದ ಅವರ ಕುಟುಂಬಕ್ಕೆ ಉದ್ಯೋಗವನ್ನು ಕೊಡಬೇಕು, ಅವ್ರಿಗೆ ಏನೇನು ಸಹಾಯ ಮಾಡಬೇಕೋ ಅದೆಲ್ಲ ಸಹಾಯವನ್ನು ಸರ್ಕಾರ ಮಾಡಬೇಕು ಅಂತ ಹೇಳೋದು ನನ್ನ ವಿನಂತಿ ಇದೆ. ಸರ್ಕಾರ ಅದು ಅವರ ತಪ್ಪು ಇವರ ತಪ್ಪು ಸರಿ ಇದೆ, ತಪ್ಪಿನಿಂದಲೇ ಎಲ್ಲವೂ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಮಾನವೀಯತೆ ಮೊದಲು ತೋರಿಸಬೇಕು. ಈ ದೃಷ್ಟಿಯಲ್ಲಿ ಅವರ ಕುಟುಂಬಕ್ಕೆ ಶೀಘ್ರವಾಗಿ ತನಿಖೆ ಮಾಡಬೇಕು ಮತ್ತು ಕುಟುಂಬಕ್ಕೆ ಕೊಡಬೇಕಾದಂಥ ಏನು ಸಹಾಯಧನ ಇದೆ ಅದನ್ನು ಹೆಚ್ಚುವರಿಯಾಗಿ ಕನಿಷ್ಠ ಕ್ರಮ ಜರುಗಿಸೋದು ಬೇಡ. ನಾನು ಈಗಾಗಲೇ ನಾನು ಹೇಳಿಬಿಟ್ಟೇನೆ ಮುಂಚೆ. ಓಕೆ ಸರ್, ನಾನು ನಾಳೆ ವಿಧಾನ ಪರಿಷತ್ತಲ್ಲಿ ಅದನ್ನು ಮಾತಾಡಿ ಸರ್. ಸಮರ್ಪಣದಲ್ಲಿ ಮಣ್ಣಾಯ್ತಲ್ಲ, ಮಣ್ಣಾದ ಮನೆ ಆ ಮನೆಗೆ ಇಲ್ಲೇ ಇದೆ ಅವರು. ಇಲ್ಲಿ ಸಮರ್ಪಣದಲ್ಲಿ ಮಣ್ಣಾಯ್ತಲ್ಲ, ಅದು ಯಾರು ಮಣ್ಣ ಅಲ್ಲಿ ಅಲ್ಲಿಗೆ ಹೋಗೋದು. ಇಲ್ಲಿ ಇಬ್ಬರದ್ದು ಆಯ್ತಲ್ಲ ಈಗ, ಅಲ್ಲಿಗೆ ಇಲ್ಲ ಎಲ್ಲ ಬರ್ತೀರಿ ಒಂದು ಪ್ರೆಸ್ ಮೀಟ್ ಅಲ್ಲ ಸರ್, ನಾವು ಇವ್ರದ್ದು ಕಳ್ಳರ ತಿಳಿಸ್ಬೇಕು ಸರ್ ಜನರಿಗೆ. ಇವತ್ತು ಎಲ್ಲ ಟಿ ವಿಯಲ್ಲೂ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇವ್ರು ಬಂದ್ಬಿಟ್ಟು ಬೇಟೆಗಾರರು, ಇವ್ರ ಜೀವನ ಕಸಬಿಲ್ಲ ಹಿಂಗೆ ಬೆಪ್ಪಿಸ್ತಾ ಇದ್ದಾರೆ ಎಲ್ಲ ಚಾನಲಲ್ಲೂ. ಅದು ಆ ಗುಡ್ಡೆ ಮಾಂಸ ಬೇರೆ ತೋರಿಸಿ, ಆ ಪಿಸ್ತೂಲು ತೋರಿಸಿ ಅದನ್ನೇ ತೋರಿಸ್ತಾ ಇದ್ದಾರೆ. ಮೀಡಿಯಾದವ್ರಿಗೆ ಪ್ರಾಬ್ಲಮ್ ಇಲ್ಲ, ಇದು ಮಾಡಕ್ಕೆ ಕೊಟ್ಟಿದ್ದಾರೆ. ಬೇಟೆಗಾರರು ಅಂದ್ರೆ ಸತ್ಯಕ್ಕೆ ದೂರವಾದ ವಿಚಾರ ಸರ್. ಅದನ್ನ ದಯಮಾಡಿ ಅಲ್ಲಿ ನೀವು ಮಾತಾಡಬೇಕು ಸರ್. SIT ಮಾಡಿದ್ದಾರೆ. SIT ಮಾಡಿದ್ರೆ ಉತ್ತರದೆಲ್ಲமே ಪ್ರಾರ್ಥನೆ ಮಾಡ್ತಾರೆ ಮತ್ತು ಏನೇನು ಆಗಬೇಕು ಸೌಲಭ್ಯಗಳು ಏನೇನು ಮಾಡಿಸ್ಕೊಡ್ಬೇಕು ಕೂಡಲೇ ನಾನು ಮಾತಾಡಿ ಅನ್ನೋರು ದುಃಖದಲ್ಲಿ ನಾವು ಕೂಡ ಭಾಗಿದ್ದೇವೆ. ನರೇಂದ್ರ ಅವರು ಬಂದು நல்லது நடக்கும் ಇದಕ್ಕೆ ಒಡಮಾಟಂ ಈಗ ನಾವು ಕಾರಣ ನಮ್ಮ ಸಮುದಾಯಕ್ಕೆ ಬೆಲೆ ಕೊಟ್ಟು ನಾವು ಈಗ ಕೋಆಪರೇಟ್ ಇದೇ ತರ ಕೋಆಪರೇಷನ್ ಗೌರ್ಮೆಂಟ್ ಕಡೆಯಿಂದ ಇಲ್ಲ ಅಂತಂದ್ರೆ ಮಾರ್ಕ್ಸ್ ಮೈ ವರ್ಡ್ಸ್ ಸರ್, ಅಣೂರಲ್ಲಿ 10,000 ಜನ ಸೇರ್ತೀವಿ. ನಮ್ಮ ಸಮುದಾಯದವರೇ 10,000 ಸಮುದಾಯದವರೇ ಸೇರ್ತೀವಿ ಸರ್, ಮಿನಿಮಮ್ 10,000. ಬೇರೆಯವ್ರು ಹೆಂಗ್ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಸರ್, ಮುಸ್ಲಿಂ ಸಹೋದರರು ನಿನ್ನೆ ಮೊನ್ನೆಲ್ಲ ನೀರು ತಂದು ಕೊಡೋದೇನು, ಬಿರಿಯಾನಿ ತಂದು ಕೊಡೋದೇನು, ಬೇರೆ ಕುರುಬ ಸಮುದಾಯದವರು ಮತ್ತೆ ಗೌಡಸ್ ಎಲ್ಲ ಸಮುದಾಯದವರು ಕೂಡ ಬಂದು ಸರ್ ನಾವಿದೀವಿ ನಿಮ್ ಜೊತೆಲಿ, ನೀವು ಎದ್ದೇಳ್ಬೇಡಿ ಅಂತಂದ್ರು. ಈಗ ಅವರೆಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಂಡ್ಬಿಟ್ರು. ಯಾಕಂತಂದ್ರೆ ನೀವು ಕೂತ್ಕೋಬೇಕಾಗಿತ್ತು, ಇದು ನ್ಯಾಷನಲ್ ಇಶ್ಯೂ ಆಗ್ಬೇಕಾಗಿತ್ತು. ಇದು ನೀವು ಯಾಕೆ ಇಂಥ ಸರ್ವರಿ ಅಂತ ಅಂದ್ರೆ ಕ್ರಿಶ್ಚಿಯನ್ ಪೀಪಲ್ ವೆರಿ ಸೂನ್
ನಾವು ಕೋಆಪ್ರೇಟ್ ಮಾಡಬೇಕಂತ ಜವಾಬ್ದಾರಿ ನಾವು ಗೌರ್ಮೆಂಟ್ಗೆ, ಸರ್ಕಾರಕ್ಕೆ ನಾವು ಇವಾಗ ಕೋಆಪ್ರೇಟ್ ಮಾಡಿದ್ದೀವಿ. While coming, what he said, Yes. he had some other plans on behalf of ನಾನು 2 ಫೋನ್ ಮಾಡ್ರೆ வாழ்வு தரும் உன்னிடமன்றோ உள்ளன யாரிடம் செல்வோம் இறைவா இறைவா ஆறுதல் நீ தர வேண்டும் அலை மோதும் உலகினிலே ஆறுதல் நீ தர வேண்டும் அன்பி வந்தோ மறித்து அரவணைப்பா ஆதரித்து அரவணைப்பா யாரிடம் செல்வோம் இறைவா வாழ்வு தரும் யாரிடம் செல்வோம் இறைவா 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 மனதினிலே போராட்டம் மனிதனையே போராட்டம் மனிதனையே வாட்டுதையா குணமதிலே மாறாட்டம் குவளையம் நான் நினைவதை போல் குவளையம் நான் நினைவதை போல் யாரிடம் செல்வோம் இறைவா வாழ்வு தரும் இறைவா 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 கருங்க மரங்களிலே விழுந்திருக்கும் ಮಾಮಟಿ ಮಾಮಟಿ ಕೂಡ ಇವ್ರಿಗೂ ಇನ್ನೂ ಅವ್ರು மண்ணு பெருக்கொண்டீங்க